ओम नमः शिवाय। भारत माता ಶಿವಶಕ್ತಿ ಅವತಾರ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 26/5/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಮುದ್ದು ಮಕ್ಕಳೇ, ಯಾವುದೇ ಗ್ಲಾನಿ ಅಥವಾ ಹಿಂಸೆ ಮುಂತಾದ ಪಾಪಕರ್ಮಗಳು ಯಾವುದೂ ಆಗಬಾರದು. ಯಾವುದೇ ಉಲ್ಟಾ ಕರ್ಮವನ್ನು ಮಾಡಬಾರದು. ನಂಬರ್ 1, ಈ ದೇವಿ ದೇವತೆಗಳಾಗಿದ್ದಾರೆ. ಪುರುಷಾರ್ಥದಿಂದಲೇ ಉನ್ನತ ಪದವಿಯನ್ನು ಪಡೆದಿದ್ದೀರಿ ಅಲ್ಲವೇ? ಆದ್ದರಿಂದ ಅಂತರ್ಮುಖಿಯಾಗಿ ತಮ್ಮನ್ನು ತಾವು ನೋಡಿಕೊಳ್ಳಬೇಕು. ನಾವು ಹೀಗೆ ಆಗಿದ್ದೇವೆಯೇ? ಓಂ ನಮಃ ಶಿವಾಯ್. ಇದು ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ. ತಂದೆಯು ನಮಗೆ ಹೊಸ ಪ್ರಪಂಚದ ಆಸ್ತಿಯನ್ನು ನೀಡಲು ಬಂದಿದ್ದಾರೆ. ಇದು ಮಕ್ಕಳಿಗೆ ಪಕ್ಕಾ ಆಗಿದೆ ಅಲ್ಲವೇ? ನಾವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆಯೋ ಅಷ್ಟು ಪವಿತ್ರರಾಗುತ್ತೇವೆ. ನಾವು ಎಷ್ಟು ಒಳ್ಳೆಯ ಟೀಚರ್ ಆಗುತ್ತೇವೆಯೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ. ಏಕೆಂದರೆ ಪರಸ್ಪರ ಸಹೋದರರಾಗಿದ್ದೀರಿ. ಟೀಚರ್ ರೂಪದಲ್ಲಿ ಓದಿಸುವುದನ್ನು ಕಲಿಯುತ್ತಿದ್ದೀರಿ. ನೀವು ಮತ್ತೆ ಇತರರಿಗೂ ಖಂಡಿತವಾಗಿಯೂ ಓದಿಸಬೇಕು. ಏಕೆಂದರೆ ನೀವು ಓದಿಸುವಂತಹ ಟೀಚರ್ ಅವಶ್ಯವಾಗಿ ಆಗುತ್ತೀರಿ. ಉಳಿದಂತೆ ನೀವು ಯಾರ ಗುರುಗಳೂ ಆಗಲು ಸಾಧ್ಯವಿಲ್ಲ. ಕೇವಲ ಟೀಚರ್ ಆಗಬಹುದು. ಗುರು ಒಬ್ಬರೇ, ಸದ್ಗುರು ಆಗಿದ್ದಾರೆ. ಅವರೇ ಕಲಿಸುತ್ತಾರೆ. ಎಲ್ಲರ ಸದ್ಗುರು ಒಬ್ಬರೇ ಆಗಿದ್ದಾರೆ. ಅವರು ಟೀಚರ್ ಆಗಿ ಮಾಡುತ್ತಾರೆ. ನೀವು ಎಲ್ಲರಿಗೂ ಓದಿಸುತ್ತಾ ಮನ್ಮನಾಭವದ ದಾರಿಯನ್ನು ತೋರಿಸುತ್ತಾ ಇರಿ. ತಂದೆಯು ನಿಮ್ಮ ಮೇಲೆ ಡ್ಯೂಟಿ ಕೊಟ್ಟಿದ್ದಾರೆ. ನನ್ನನ್ನು ನೆನಪು ಮಾಡುತ್ತಾ ಇರಿ ಮತ್ತು ನಂತರ ಟೀಚರ್ ಕೂಡ ಆಗಿರಿ. ನೀವು ಯಾರಿಗೆ ತಂದೆಯ ಪರಿಚಯವನ್ನು ಕೊಡುತ್ತೀರೋ ಆಗ ಅವರದ್ದು ಜವಾಬ್ದಾರಿಯಾಗಿದೆ. ತಂದೆಯನ್ನು ನೆನಪು ಮಾಡುವುದು ಟೀಚರ್ ರೂಪದಲ್ಲಿ ಸೃಷ್ಟಿ ಚಕ್ರದ ಜ್ಞಾನವನ್ನು ನೀಡಬೇಕಾಗುತ್ತದೆ. ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಲೇಬೇಕು. ತಂದೆಯ ನೆನಪಿನಿಂದಲೇ ಪಾಪಗಳು ಕತ್ತರಿಸಿ ಹೋಗುತ್ತವೆ. ನಾವು ಪಾಪಾತ್ಮರಾಗಿದ್ದೇವೆ ಎಂದು ಮಕ್ಕಳಿಗೆ ತಿಳಿದಿದೆ. ಆದ್ದರಿಂದ ತಂದೆಯು ಎಲ್ಲರಿಗೂ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಆಗ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಯುಕ್ತಿಯನ್ನು ತಿಳಿಸುತ್ತಾರೆ. ಮಧುರ ಮಕ್ಕಳೇ, ನಿಮ್ಮ ಆತ್ಮವು ಪತಿತವಾಗಿದೆ. ಅದರ ಕಾರಣದಿಂದ ಶರೀರವು ಪತಿತವಾಗಿದೆ. ಮೊದಲು ನೀವು ಪವಿತ್ರವಾಗಿದ್ದೀರಿ, ಈಗ ಅಪವಿತ್ರರಾಗಿದ್ದೀರಿ. ಈಗ ಪತಿತರಿಂದ ಪಾವನರಾಗುವ ಯುಕ್ತಿಯನ್ನು ಬಹಳ ಸಹಜವಾಗಿ ತಿಳಿಸುತ್ತಾರೆ. ತಂದೆಯನ್ನು ನೆನಪು ಮಾಡಿರಿ, ಆಗ ನೀವು ಪವಿತ್ರರಾಗುತ್ತೀರಿ. ಹೇಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ತಂದೆಯನ್ನು ನೆನಪು ಮಾಡಿರಿ. ಆ ಜನರು ಗಂಗಾ ಸ್ನಾನ ಮಾಡುತ್ತಾರೆ, ಅಂದರೆ ಗಂಗೆಯನ್ನು ನೆನಪು ಮಾಡುತ್ತಾರೆ. ಗಂಗೆ ಪತಿತ ಪಾವನಿ ಎಂದು ತಿಳಿದುಕೊಳ್ಳುತ್ತಾರೆ. ಗಂಗೆಯನ್ನು ನೆನಪು ಮಾಡುವುದರಿಂದ ಪಾವನರಾಗುತ್ತೇವೆ ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ತಂದೆ ಹೇಳುತ್ತಾರೆ, ಯಾರು ಪಾವನರಾಗಲು ಸಾಧ್ಯವಿಲ್ಲ. ನೀರಿನಿಂದ ಹೇಗೆ ಪಾವನರಾಗುತ್ತಾರೆ? ತಂದೆ ಹೇಳುತ್ತಾರೆ, ನಾನು ಪತಿತ ಪಾವನನಾಗಿದ್ದೇನೆ. ಹೇ ಮಕ್ಕಳೇ, ದೇಹ ಸಹಿತ ದೇಹದ ಎಲ್ಲಾ ಧರ್ಮಗಳನ್ನು ಬಿಟ್ಟು ನನ್ನನ್ನು ನೆನಪು ಮಾಡುವುದರಿಂದ ನೀವು ಪಾವನರಾಗುತ್ತೀರಿ. ಮತ್ತೆ ತಮ್ಮ ಮನೆ ಮುಕ್ತಿಧಾಮಕ್ಕೆ ತಲುಪುತ್ತೀರಿ. ಯಾವ ಮನುಷ್ಯ ಮಾತ್ರರಿದ್ದಾರೋ ಅವರಿಗಾಗಿ ಇದು ಮಹಾಮಂತ್ರವಾಗಿದೆ. ಇದರಿಂದ ನೀವು ನಿಮ್ಮ ಮನೆಗೆ ತಲುಪುತ್ತೀರಿ. ಇಡೀ ಕಲ್ಪ ಮನೆಯನ್ನು ಮರೆತಿದ್ದೀರಿ. ತಂದೆಯನ್ನು ಇಡೀ ಕಲ್ಪ ಯಾರು ತಿಳಿದುಕೊಳ್ಳುವುದೇ ಇಲ್ಲ. ಒಬ್ಬ ತಂದೆಯೇ ಸ್ವಯಂ ಬಂದು ಈ ಮುಖದ ಮೂಲಕ ತಮ್ಮ ಪರಿಚಯವನ್ನು ನೀಡುತ್ತಾರೆ. ಈ ಮುಖದ ಮಹಿಮೆ ಎಷ್ಟಿದೆ! ಗೋಮುಖ ಎಂದು ಹೇಳುತ್ತಾರಲ್ಲವೇ, ಆ ಹಸು ಪ್ರಾಣಿಯಾಗಿದೆ. ಇದು ಮನುಷ್ಯನ ಮಾತಾಗಿದೆ. ಈ ದೊಡ್ಡ ಮಾತೆಯ ಮೂಲಕ ಶಿವಬಾಬಾ ನಿಮ್ಮೆಲ್ಲರನ್ನು ಅಡಾಪ್ಟ್ ಮಾಡಿಕೊಳ್ಳುತ್ತಾರೆ ಎಂದು ನಿಮಗೆ ತಿಳಿದಿದೆ. ನೀವೀಗ ಬಾಬಾ ಎಂದು ಹೇಳಲು ಪ್ರಾರಂಭಿಸಿದ್ದೀರಿ. ತಂದೆಯೂ ಹೇಳುತ್ತಾರೆ, ಈ ನೆನಪಿನ ಯಾತ್ರೆಯಿಂದಲೇ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಮಕ್ಕಳಿಗೆ ತಂದೆಯ ನೆನಪು ಬರುತ್ತದಲ್ಲವೇ? ಅವರ ಮುಖ, ಚೆಹರೆ ಮುಂತಾದವು ಹೃದಯದಲ್ಲಿ ಕುಳಿತುಕೊಳ್ಳುತ್ತವೆ. ಮಕ್ಕಳಾದ ನಿಮಗೆ ತಿಳಿದಿದೆ, ನಾವು ಹೇಗೆ ಆತ್ಮವಾಗಿದ್ದೇವೆಯೋ ಹಾಗೆಯೇ ಅವರು ಪರಮ ಆತ್ಮರಾಗಿದ್ದಾರೆ. ಮುಖ ಚೆಹರೆಯಲ್ಲಿ ಬೇರೆ ಯಾವುದೇ ವ್ಯತ್ಯಾಸವಿಲ್ಲ. ಶರೀರದ ಸಂಬಂಧದಲ್ಲಿ ಮುಖ ಮುಂತಾದವು ಬೇರೆ ಬೇರೆಯಾಗಿರುತ್ತವೆ. ಉಳಿದಂತೆ ಆತ್ಮ ಒಂದೇ ಆಗಿದೆ. ಹೇಗೆ ನಮ್ಮ ಆತ್ಮವು ಹಾಗೆಯೇ ತಂದೆಯು ಪರಮ ಆತ್ಮರಾಗಿದ್ದಾರೆ. ತಂದೆಯು ಪರಮಧಾಮದಲ್ಲಿ ಇರುತ್ತಾರೆ ಎಂದು ಮಕ್ಕಳಿಗೆ ತಿಳಿದಿದೆ. ನಾವು ಪರಮಧಾಮದಲ್ಲಿ ಇರುತ್ತೇವೆ. ಬಾಬಾರವರ ಆತ್ಮ ಮತ್ತು ನಮ್ಮ ಆತ್ಮದಲ್ಲಿ
ಯಾವುದೇ ವ್ಯತ್ಯಾಸವಿಲ್ಲ. ಅವರು ಬಿಂದಿಯಾಗಿದ್ದಾರೆ, ನಾವು ಬಿಂದಿಯಾಗಿದ್ದೇವೆ. ಈ ಜ್ಞಾನ ಬೇರೆ ಯಾರಿಗೂ ಇಲ್ಲ. ನಿಮಗೂ ತಂದೆಯೇ ತಿಳಿಸಿದ್ದಾರೆ. ತಂದೆಯ ಬಗ್ಗೆ ಏನೇನೋ ಹೇಳುತ್ತಾರೆ. ಸರ್ವವ್ಯಾಪಿ ಎನ್ನುತ್ತಾರೆ, ಕಲ್ಲು ಮಣ್ಣಿನಲ್ಲಿದ್ದಾರೆ ಎನ್ನುತ್ತಾರೆ. ಯಾರಿಗೆ ಏನು ಬರುತ್ತದೋ ಅದನ್ನು ಹೇಳಿಬಿಡುತ್ತಾರೆ. ಡ್ರಾಮಾ ಪ್ಲಾನ್ ಪ್ರಕಾರ ಭಕ್ತಿ ಮಾರ್ಗದಲ್ಲಿ ತಂದೆಯ ಹೆಸರು, ರೂಪ, ದೇಶ, ಕಾಲವನ್ನು ಮರೆತು ಬಿಡುತ್ತಾರೆ. ನೀವು ಮರೆತು ಬಿಡುತ್ತೀರಿ. ಮಗು ತಂದೆಯನ್ನು ಮರೆತರೆ ಇನ್ನು ಉಳಿದದ್ದನ್ನು ಏನು ತಿಳಿಯುತ್ತಾರೆ? ಅಂದರೆ ಅನಾಥರಾದಂತೆ. ದಣಿಯನ್ನು ನೆನಪು ಮಾಡುವುದೇ ಇಲ್ಲ, ದಣಿಯ ಪಾತ್ರವನ್ನೇ ತಿಳಿಯುವುದಿಲ್ಲ. ತಮ್ಮನ್ನು ಮರೆತು ಬಿಡುತ್ತಾರೆ, ತಂದೆಯನ್ನು ಮರೆತು ಬಿಡುತ್ತಾರೆ. ಅಂದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಮರೆತು ಬಿಡುತ್ತಾರೆ. ಈಗ ನಿಮಗೆ ಚೆನ್ನಾಗಿ ತಿಳಿದಿದೆ. ಅವಶ್ಯವಾಗಿ ನಾವು ಮರೆತಿದ್ದೆವು, ಪ್ರಾಣಿಗಳಂತೆ ಆಗಿದ್ದೆವು. ನಾವು ಮೊದಲು ಇಂತಹ ದೇವಿ ದೇವತೆಗಳಾಗಿದ್ದೆವು, ಈಗ ಪ್ರಾಣಿಗಳಿಗಿಂತಲೂ ಕಡೆಯಾಗಿದ್ದೇವೆ. ಮುಖ್ಯ ವಿಷಯವೆಂದರೆ ನಾವು ನಮ್ಮ ಆತ್ಮವನ್ನು ಮರೆತು ಬಿಟ್ಟಿದ್ದೇವೆ. ಆದ್ದರಿಂದ ತಂದೆಯನ್ನು ಮರೆತು ಬಿಟ್ಟಿದ್ದೇವೆ. ಈಗ ಸಾಕ್ಷಾತ್ಕಾರ ಮಾಡಿಸುವವರು ಯಾರು? ಯಾವುದೇ ಜೀವಾತ್ಮನಿಗೂ ನಾವು ಆತ್ಮ ಎಂದರೇನು, ಹೇಗೆ ಇಡೀ ಪಾತ್ರವನ್ನು ಅಭಿನಯಿಸುತ್ತೇವೆ ಎಂದು ತಿಳಿದಿರುವುದಿಲ್ಲ. ನಾವೆಲ್ಲರೂ ಸಹೋದರರಾಗಿದ್ದೇವೆ. ಈ ಜ್ಞಾನ ಬೇರೆ ಯಾರಲ್ಲೂ ಇಲ್ಲ. ಈ ಸಮಯದಲ್ಲಿ ಇಡೀ ಸೃಷ್ಟಿಯೇ ತಮೋಪ್ರಧಾನವಾಗಿ ಬಿಟ್ಟಿದೆ. ಜ್ಞಾನವಿಲ್ಲ, ಗ್ಲಾನಿ ಇದೆ. ನಿಮ್ಮಲ್ಲಿ ಈಗ ಜ್ಞಾನವಿದೆ, ಆದ್ದರಿಂದ ಗ್ಲಾನಿ ನಿಂತು ಹೋಗಿದೆ. ಬುದ್ಧಿಯಲ್ಲಿ ಬಂದಿದೆ, ನಾವಾತ್ಮ ಇಷ್ಟು ಸಮಯ ತಂದೆಯ ಗ್ಲಾನಿ ಮಾಡುತ್ತಾ ಬಂದೆವು. ಗ್ಲಾನಿ ಮಾಡುವುದರಿಂದ ದೂರವಾಗುತ್ತಾ ಹೋಗುತ್ತೇವೆ. ನಾವು ಆತ್ಮಗಳು ತಂದೆಯ ಬಹಳ ಗ್ಲಾನಿ ಮಾಡಿದ್ದೇವೆ ಡ್ರಾಮಾ ಪ್ಲಾನ್ ಪ್ರಕಾರ. ಆದ್ದರಿಂದ ಏಣಿಯಲ್ಲಿ ಕೆಳಗೆ ಇಳಿಯುತ್ತಾ ಬಂದೆವು. ಈ ತಿಳುವಳಿಕೆ ಈಗ ಬುದ್ಧಿಯಲ್ಲಿ ಬಂದಿದೆ. ಅಂದ ಮೇಲೆ ಮತ್ತೆ ಯಾರು ವ್ಯರ್ಥ ಪ್ರಶ್ನೆಗಳನ್ನು ಕೇಳಲು ಸಾಧ್ಯವಿಲ್ಲ. ಮೂಲ ವಿಷಯವೆಂದರೆ ತಂದೆಯನ್ನು ನೆನಪು ಮಾಡುವುದು. ತಂದೆ ಬೇರೆ ಯಾವುದೇ ತೊಂದರೆ ನೀಡುವುದಿಲ್ಲ, ಕೇವಲ ತಂದೆಯನ್ನು ನೆನಪು ಮಾಡುವ ತೊಂದರೆ ಇದೆ. ತಂದೆ ಎಂದಾದರೂ ಮಕ್ಕಳಿಗೆ ಯಾವುದೇ ತೊಂದರೆ ಕೊಡಲು ಸಾಧ್ಯವೇ? ಕಾನೂನು ಹೇಳುವುದಿಲ್ಲ ತೊಂದರೆ ಕೊಡಲು. ತಂದೆ ಹೇಳುತ್ತಾರೆ, ನಾನು ಯಾವುದೇ ತೊಂದರೆ ನೀಡುವುದಿಲ್ಲ. ಏನಾದರೂ ಪ್ರಶ್ನೆ ಮುಂತಾದವುಗಳನ್ನು ಕೇಳಿದರೆ ಹೇಳುತ್ತೇನೆ. ಈ ವಿಷಯಗಳಲ್ಲಿ ಸಮಯವನ್ನು ಏಕೆ ವ್ಯರ್ಥ ಮಾಡುತ್ತೀರಿ? ತಂದೆಯನ್ನು ನೆನಪು ಮಾಡಿ. ನಾನು ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಆದ್ದರಿಂದ ಮಕ್ಕಳಾದ ನೀವು ನೆನಪಿನ ಯಾತ್ರೆಯಿಂದ ಪಾವನರಾಗಬೇಕು ಅಷ್ಟೇ. ನಾನೇ ಪತಿತ ಪಾವನ ತಂದೆಯಾಗಿದ್ದೇನೆ. ಮುಖದಿಂದ ಹೇಳುತ್ತೇನೆ, ಒಂದೇ ಮಾತು. ಒಂದೇ ಮಾತಿನಿಂದ ನಿಮ್ಮ ಉದ್ಧಾರವಾಗುತ್ತದೆ. ಪ್ರಶ್ನೆ ಉತ್ತರಗಳಲ್ಲಿ ಏಕೆ ಸಮಯ ವ್ಯರ್ಥ ಮಾಡುತ್ತೀರಿ? ತಂದೆ ಯುಕ್ತಿಯನ್ನು ತಿಳಿಸುತ್ತಾರೆ. ಎಲ್ಲಿಗೆ ಹೋದರೂ ತಂದೆಯನ್ನು ನೆನಪು ಮಾಡಬೇಕು, ಆಗ ಪಾಪಗಳು ಕತ್ತರಿಸಿ ಹೋಗುತ್ತವೆ. 84 ಜನ್ಮಗಳ ರಹಸ್ಯವನ್ನು ತಂದೆ ತಿಳಿಸಿದ್ದಾರೆ. ನನ್ನನ್ನು ನೆನಪು ಮಾಡಿರಿ, ಅದಕ್ಕಾಗಿಯೇ ನೀವು ನನ್ನನ್ನು ಕರೆದಿದ್ದೀರಿ. ಈಗ ನಾವು ಎಲ್ಲಿಯವರೆಗೆ ತಂದೆಯನ್ನು ನೆನಪು ಮಾಡುತ್ತೇವೆ ಎಂದು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ಅಷ್ಟೇ. ಬೇರೆ ಯಾವುದೇ ರೀತಿಯ ವಿಚಾರ ಮಾಡಬಾರದು. ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜವಾಗಿದೆ. ಮಗು ಸ್ವಲ್ಪ ದೊಡ್ಡದಾದ ಕೂಡಲೇ ಆಟೋಮೆಟಿಕ್ ಆಗಿ ತಂದೆ ತಾಯಿಯನ್ನು ನೆನಪು ಮಾಡಲು ಪ್ರಾರಂಭಿಸುತ್ತದೆ. ನೀವು ತಿಳಿದುಕೊಳ್ಳಿರಿ, ನಾವು ಆತ್ಮ ತಂದೆಯ ಮಕ್ಕಳಾಗಿದ್ದೇವೆ. ನೆನಪು ಏಕೆ ಮಾಡಬೇಕು? ಏಕೆಂದರೆ ನಮ್ಮ ಮೇಲೆ ಏರಿರುವ ಪಾಪಗಳು ಈ ನೆನಪಿನಿಂದಲೇ ಸಮಾಪ್ತಿಯಾಗುತ್ತವೆ. ಆದ್ದರಿಂದ ಜ್ಞಾನವು ಒಂದು ಗಾಯನವಾಗಿದೆ. 1 ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಶಿಕ್ಷಣದ ಮೇಲೆ ಆಧಾರಿತವಾಗಿದೆ. ನೀವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆಯೋ ಅಷ್ಟು ಉನ್ನತ ನಂಬರ್ನ ಪದವಿಯನ್ನು ಪಡೆಯುತ್ತೀರಿ. ವ್ಯಾಪಾರ ಮುಂತಾದವುಗಳನ್ನು ಬೇಕಾದರೆ ಮಾಡಿ, ತಂದೆ ಯಾವುದನ್ನು ಬೇಡ ಎನ್ನುವುದಿಲ್ಲ. ನೀವು ಮಾಡುವ ವ್ಯಾಪಾರ ಮುಂತಾದವುಗಳು ಹಗಲು ರಾತ್ರಿ ನೆನಪಿರುತ್ತದೆ ಅಲ್ಲವೇ? ಆದ್ದರಿಂದ ತಂದೆ ಈಗ ಈ ಆತ್ಮಿಕ ವ್ಯಾಪಾರವನ್ನು ನೀಡುತ್ತಾರೆ. ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿರಿ. 84 ಜನ್ಮಗಳ ಚಕ್ರವನ್ನು ನೆನಪು ಮಾಡಿರಿ. ನನ್ನನ್ನು ನೆನಪು ಮಾಡುವುದರಿಂದಲೇ ನೀವು ಸತೋ ಪ್ರಧಾನರಾಗುತ್ತೀರಿ. ಈಗ ಹಳೆಯ ವಸ್ತ್ರವಾಗಿದೆ, ನಂತರ ಸತೋ ಪ್ರಧಾನ ವಸ್ತ್ರ ಸಿಗುತ್ತದೆ ಎಂದು ನಿಮಗೂ ತಿಳಿದಿದೆ. ತಮ್ಮ ಬಳಿ ಬುದ್ಧಿಯಲ್ಲಿ ಸಾರವನ್ನು ಇಟ್ಟುಕೊಳ್ಳಬೇಕು.
ಇದರಿಂದ ಬಹಳ ಲಾಭವಿದೆ. ಹೇಗೆ ಸ್ಕೂಲ್ನಲ್ಲಿ ಸಬ್ಜೆಕ್ಟ್ಗಳು ಬಹಳ ಇರುತ್ತವೆ, ಆದರೂ ಇಂಗ್ಲಿಷ್ನಲ್ಲಿ ನಂಬರ್ಗಳು ಚೆನ್ನಾಗಿರುತ್ತವೆ. ಏಕೆಂದರೆ ಇಂಗ್ಲಿಷ್ ಕೂಡ ಒಂದು ಭಾಷೆಯಾಗಿದೆ. ಅವರ ರಾಜ್ಯ ಮೊದಲಿತ್ತು, ಆದ್ದರಿಂದ ಅದು ಜಾಸ್ತಿ ನಡೆಯುತ್ತದೆ. ಈಗಲೂ ಭಾರತವಾಸಿಗಳು ಸಾಲಗಾರರಾಗಿದ್ದಾರೆ. ಯಾರೇ ಎಷ್ಟೇ ಧನವಂತರಾಗಿದ್ದರೂ ಬುದ್ಧಿಯಲ್ಲಿ ಇದಂತೂ ಇದೆ ಅಲ್ಲವೇ? ನಮ್ಮ ರಾಜ್ಯದ ಹೆಡ್ಸ್ ಯಾರಿದ್ದಾರೋ ಅವರು ಸಾಲಗಾರರಾಗಿದ್ದಾರೆ. ಅಂದರೆ ನಾವು ಭಾರತವಾಸಿಗಳು ಸಾಲಗಾರರಾಗಿದ್ದೇವೆ. ಪ್ರಜೆಗಳು ಅವಶ್ಯವಾಗಿ ಹೇಳುತ್ತಾರೆ ಅಲ್ಲವೇ, ನಾವು ಸಾಲಗಾರರಾಗಿದ್ದೇವೆ ಎಂದು. ನೀವೀಗ ರಾಜ್ಯಾಧಿಕಾರವನ್ನು ಸ್ಥಾಪನೆ ಮಾಡುತ್ತಿರುವಾಗ ಇದು ಕೂಡ ತಿಳಿಯಬೇಕು ಅಲ್ಲವೇ? ನಾವೀಗ ಈ ಎಲ್ಲ ಕರ್ಮ ಮುಂತಾದವುಗಳಿಂದ ಮುಕ್ತರಾಗಿ ಶ್ರೀಮಂತರಾಗುತ್ತಿದ್ದೇವೆ ಎಂದು ನಿಮಗೆ ತಿಳಿದಿದೆ. ನಂತರ ಅರ್ಧ ಕಲ್ಪ ನಾವು ಯಾರಿಂದಲೂ ಸಾಲ ಪಡೆಯುವವರಲ್ಲ. ಸಾಲಗಾರರು ಪತಿತ ಪ್ರಪಂಚದ ಮಾಲೀಕರಾಗಿದ್ದಾರೆ. ಈಗ ನಾವು ಸಾಲಗಾರರಾಗಿದ್ದೇವೆ, ಪತಿತ ಪ್ರಪಂಚದ ಮಾಲೀಕರು ಆಗಿದ್ದೇವೆ. ನಮ್ಮ ಭಾರತ ಇಂತಹದ್ದಾಗಿದೆ ಎಂದು ಹಾಡುತ್ತಾರೆ ಅಲ್ಲವೇ? ನಾವು ಬಹಳ ಸಾಹುಕಾರರಾಗಿದ್ದೆವು, ರಾಜಕುಮಾರ ರಾಜಕುಮಾರಿಯರಾಗಿದ್ದೆವು ಎಂದು ಮಕ್ಕಳಿಗೆ ತಿಳಿದಿದೆ. ನಾವು ಇಂತಹ ವಿಶ್ವದ ಮಾಲೀಕರಾಗಿದ್ದೆವು ಎಂಬುದು ನೆನಪಿದೆ. ಈಗ ಸಂಪೂರ್ಣ ಸಾಲಗಾರರು ಮತ್ತು ಡರ್ಟಿಯಾಗಿ ಬಿಟ್ಟಿದ್ದೇವೆ. ಈ ಆಟದ ರಿಸಲ್ಟ್ ಅನ್ನು ತಂದೆ ತಿಳಿಸುತ್ತಿದ್ದಾರೆ. ರಿಸಲ್ಟ್ ಏನಾಗಿದೆ ಎಂಬುದು ಈಗ ಮಕ್ಕಳಾದ ನಿಮ್ಮ ಸ್ಮೃತಿಯಲ್ಲಿದೆ. ಸತ್ಯಯುಗದಲ್ಲಿ ನಾವು ಎಷ್ಟು ಸಾಹುಕಾರರಾಗಿದ್ದೆವು. ನಿಮ್ಮನ್ನು ಸಾಹುಕಾರರನ್ನಾಗಿ ಮಾಡಿದವರು ಯಾರು? ಮಕ್ಕಳು ಹೇಳುತ್ತಾರೆ, ಬಾಬಾ ನೀವು ನಮ್ಮನ್ನು ಇಷ್ಟು ಸಾಹುಕಾರರನ್ನಾಗಿ ಮಾಡಿದ್ದೀರಿ. ಒಬ್ಬ ತಂದೆಯೇ ಸಾಹುಕಾರರನ್ನಾಗಿ ಮಾಡುವವರಾಗಿದ್ದಾರೆ. ಪ್ರಪಂಚಕ್ಕೆ ಈ ವಿಷಯಗಳು ಗೊತ್ತಿಲ್ಲ. ಲಕ್ಷಾಂತರ ವರ್ಷಗಳು ಎಂದು ಹೇಳಿರುವುದರಿಂದ ಎಲ್ಲವನ್ನೂ ಮರೆತು ಬಿಟ್ಟಿದ್ದಾರೆ, ಏನೂ ತಿಳಿದುಕೊಂಡಿಲ್ಲ. ನೀವೀಗ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ. ನಾವು ಪದ್ಮಾಪತಿ ಸಾಹುಕಾರರಾಗಿದ್ದೆವು, ಬಹಳ ಪವಿತ್ರ ಸುಖಿಯಾಗಿದ್ದೆವು. ಅಲ್ಲಿ ಸುಳ್ಳು ಪಾಪ ಮುಂತಾದವು ಯಾವುದೂ ಇರುವುದಿಲ್ಲ. ಇಡೀ ವಿಶ್ವದ ಮೇಲೆ ನಿಮ್ಮ ಜಯವಿತ್ತು. ಶಿವಬಾಬಾ ನೀವು ಏನು ನೀಡುತ್ತೀರೋ ಅದನ್ನು ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ಅರ್ಧ ಕಲ್ಪದ ಸುಖವನ್ನು ಕೊಡುವ ಶಕ್ತಿ ಯಾರಿಗೂ ಇಲ್ಲ ಎಂದು ಗಾಯನವೂ ಇದೆ. ಭಕ್ತಿ ಮಾರ್ಗದಲ್ಲೂ ನಿಮಗೆ ಬಹಳ ಸುಖ, ಅಪಾರ ಹಣವಿರುತ್ತದೆ ಎಂದು ತಂದೆ ಹೇಳುತ್ತಾರೆ. ಎಷ್ಟು ವಜ್ರ ವೈಡೂರ್ಯಗಳು ಇರುತ್ತವೆ, ಅವು ನಂತರ ಕೊನೆಯಲ್ಲಿ ಬರುವವರ ಕೈಗೆ ಸಿಗುತ್ತವೆ. ಈಗ ಆ ವಸ್ತುಗಳು ನೋಡಲು ಸಿಗುವುದಿಲ್ಲ. ನೀವು ಸಾಕ್ಷಾತ್ಕಾರದಲ್ಲಿ ನೋಡುತ್ತೀರಿ ಅಲ್ಲವೇ? ನೀವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೀರಿ. ನಂತರ ನೀವೇ ಪೂಜಾರಿಗಳಾದಿರಿ. ನೀವೇ ಪೂಜ್ಯರಿಂದ ನಂತರ ಪೂಜಾರಿಗಳಾಗುತ್ತೀರಿ. ತಂದೆ ಎಂದೂ ಪೂಜಾರಿಯಾಗುವುದಿಲ್ಲ, ಆದರೆ ಪೂಜಾರಿ ಪ್ರಪಂಚಕ್ಕೆ ಬರುತ್ತಾರೆ ಅಲ್ಲವೇ? ತಂದೆ ಎವರ್ ಪೂಜ್ಯರಾಗಿದ್ದಾರೆ, ಅವರು ಎಂದೂ ಪೂಜಾರಿಯಾಗುವುದಿಲ್ಲ. ನಿಮ್ಮನ್ನು ಪೂಜಾರಿಯಿಂದ ಪೂಜ್ಯರನ್ನಾಗಿ ಮಾಡುವುದು ಅವರ ಕೆಲಸವಾಗಿದೆ. ನಿಮ್ಮನ್ನು ಪೂಜಾರಿಯನ್ನಾಗಿ ಮಾಡುವುದು ರಾವಣನ ಕೆಲಸವಾಗಿದೆ. ಈ ಪ್ರಪಂಚದಲ್ಲಿ ಯಾರಿಗೂ ಇದು ಗೊತ್ತಿಲ್ಲ. ನೀವು ಮರೆತು ಬಿಡುತ್ತೀರಿ. ದಿನನಿತ್ಯ ತಂದೆ ತಿಳಿಸುತ್ತಾ ಇರುತ್ತಾರೆ, ಯಾರನ್ನು ಸಾಹುಕಾರರನ್ನಾಗಿ ಮಾಡಬೇಕು, ಯಾರನ್ನು ಬಡವರನ್ನಾಗಿ ಮಾಡಬೇಕು ಎಂದು ತಂದೆಯ ಕೈಯಲ್ಲಿದೆ. ಯಾರು ಸಾಹುಕಾರರಾಗಿದ್ದಾರೋ ಅವರನ್ನು ಅವಶ್ಯವಾಗಿ ಬಡವರನ್ನಾಗಿ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಆಗಲೇಬೇಕು. ಅವರ ಪಾತ್ರ ಅಂತಹದ್ದಾಗಿದೆ, ಎಂದೂ ನಿಲ್ಲಲು ಸಾಧ್ಯವಿಲ್ಲ. ಹಣವಂತರಿಗೆ ಅಹಂಕಾರ ಬಹಳ ಇರುತ್ತದೆ. ನಾನು ಇಂತಹವನು, ಇದು ನನಗಿದೆ ಎಂದು, ಅಂದ್ರೆ ಇಷ್ಟ ಹಣ ಆಸ್ತಿ ಬಂಗ್ಲೆ ನನ್ನ ಹತ್ರ ಇದೆ ಅಂತ ಅಹಂಕಾರ ಇರುತ್ತೆ. ಅಹಂಕಾರವನ್ನು ಮುರಿಯಲು ಬಾಬಾ ಹೇಳುತ್ತಾರೆ. ಇವರು ಏನಾದರೂ ಕೊಡಲು ಬಂದಾಗ ಬಾಬಾ ಹೇಳುತ್ತಾರೆ, ಅವಶ್ಯಕತೆ ಇಲ್ಲ, ಇದನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ. ಅವಶ್ಯಕತೆ ಇದ್ದಾಗ ನಂತರ ತೆಗೆದುಕೊಳ್ಳೋಣ. ಏಕೆಂದರೆ ನೋಡುತ್ತಾರೆ ಅದು ಕೆಲಸಕ್ಕೆ ಬರುವುದಿಲ್ಲ. ತಮ್ಮ ಅಹಂಕಾರವಿದೆ. ಸ್ವಲ್ಪ ದಿನಗಳಲ್ಲಿ ನೀವು ನೋಡುತ್ತೀರಿ, ಏನನ್ನಾದರೂ ತೆಗೆದುಕೊಂಡು ಬರುತ್ತಾರೆ. ಅವರ ನಡವಳಿಕೆಯನ್ನು ನೋಡಿ ಹೇಳುತ್ತಾರೆ, ಸರಿ ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ಎಂದು. ಯೋಗ್ಯರಾಗಿದ್ದಾರೆ ಎಂದು ನೋಡಿದರೆ ಸಾಹುಕಾರರನ್ನಾಗಿ ಮಾಡುತ್ತಾರೆ. ಯೋಗ್ಯರಾಗಿಲ್ಲದಿದ್ದರೆ ಅವಶ್ಯಕತೆ ಇಲ್ಲ ಎನ್ನುತ್ತಾರೆ. ಹೀಗೆ ಏಕೆ ಮಾಡುತ್ತಾರೆ ಎಂದು ಆಶ್ಚರ್ಯ ಪಡುತ್ತಾರೆ. ಅರೆ, ಬೇಕಾಗಿಯೇ ಇಲ್ಲ, ನಮ್ಮ ಕೆಲಸಕ್ಕೆ ಬರುವುದಿಲ್ಲ. ಬಾಬಾರವರ ಬಳಿ ಈ ಸಮಯದಲ್ಲಿಯೂ ಯಾರಾದರೂ
ದಾರಿ ತಪ್ಪಿದವರು ಬರುತ್ತಾರೆ. ಇಷ್ಟು ಉನ್ನತವಾಗಿ ಮಾಡುವಂತಹ ತಂದೆಗೆ ಮೋಸ ಮಾಡಿ ನಂತರ ಬರುತ್ತಾರೆ ಅಂದರೆ ಇವರು ಟ್ರೇಟರ್ ಆಗಿದ್ದರು ಎಂದು ಹೇಳಲಾಗುತ್ತದೆ. ಮೋಸ ಮಾಡಿದ್ದರು. ಇವರಿಂದ ಏನನ್ನೋ ತೆಗೆದುಕೊಳ್ಳುವುದಕ್ಕಿಲ್ಲ. ಇವರು ಬಡವರಾಗಲಿ, ಹೀಗೆ ಯಾರಿಗೆ ತಮ್ಮ ಅಹಂಕಾರವಿತ್ತು ಅವರು ಮನುಷ್ಯರಾಗಿದ್ದರು. ಮನುಷ್ಯರ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾರೆ. ತೆಗೆದುಕೊಳ್ಳುವುದು ಅಥವಾ ಬಿಡುವುದು ಬಾಬಾರವರ ಕೈಯಲ್ಲಿದೆ ಅಲ್ಲವೇ? ಬಾಬಾ ಹಣವನ್ನು ಏನು ಮಾಡುತ್ತಾರೆ? ಅವಶ್ಯಕತೆಯೇ ಇಲ್ಲ. ಇದು ಮಕ್ಕಳಾದ ನಿಮಗಾಗಿ ಮನೆಗಳು ನಿರ್ಮಾಣವಾಗುತ್ತಿವೆ. 2-4 ವರ್ಷಗಳ ಬಗ್ಗೆ ಚಿಂತೆಯೇ ಇಲ್ಲ. ನೀವು ಬಂದು ಬಾಬಾರವರನ್ನು ಭೇಟಿಯಾಗಿ ಹೋಗಬೇಕು. ಸದಾ ಕಾಲ ಇರುವುದಿಲ್ಲ ಅಲ್ಲವೇ? ಹಣದ ಅವಶ್ಯಕತೆ ಏನಿದೆ? ಯಾವುದೇ ಸೈನ್ಯ ಅಥವಾ ಪಿರಂಗಿಗಳು ಬೇಕಾಗಿಲ್ಲ. ನೀವು ವಿಶ್ವದ ಮಾಲೀಕರಾಗುತ್ತಿದ್ದೀರಿ. ಈಗ ಯುದ್ಧದ ಮೈದಾನದಲ್ಲಿದ್ದೀರಿ. ತಂದೆಯ ನೆನಪನ್ನು ಹೊರತುಪಡಿಸಿ ನೀವು ಬೇರೇನೂ ಮಾಡುವುದಿಲ್ಲ. ನನ್ನನ್ನು ನೆನಪು ಮಾಡಿ, ಆಗ ಇಷ್ಟು ಶಕ್ತಿ ಸಿಗುತ್ತದೆ ಎಂದು ತಂದೆ ಆಜ್ಞೆ ಮಾಡಿದ್ದಾರೆ. ನಿಮ್ಮ ಈ ಧರ್ಮ ಬಹಳ ಸುಖ ನೀಡುವಂತಹದ್ದಾಗಿದೆ. ತಂದೆ ಸರ್ವಶಕ್ತಿವಂತನಾಗಿದ್ದಾರೆ. ನೀವು ಅವರವರಾಗುತ್ತಿದ್ದೀರಿ, ಅಂದರೆ ತಂದೆಯ ಮಕ್ಕಳಾಗುತ್ತಿದ್ದೀರಿ. ಇಡೀ ಆಧಾರ ನೆನಪಿನ ಯಾತ್ರೆಯ ಮೇಲಿದೆ. ಇಲ್ಲಿ ನೀವು ಕೇಳುತ್ತೀರಿ, ನಂತರ ಅದರ ಮೇಲೆ ಮಂಥನ ಮಾಡುತ್ತಾ ಮೆಲಕು ಹಾಕುತ್ತದೆಯೋ ಬಾಯಿ ನಡೆಯುತ್ತಲೇ ಇರುತ್ತದೆ. ಮಕ್ಕಳಾದ ನಿಮಗೂ ಹೇಳಲಾಗುತ್ತದೆ, ಜ್ಞಾನದ ವಿಷಯಗಳ ಬಗ್ಗೆ ಚೆನ್ನಾಗಿ ವಿಚಾರ ಮಾಡಿ. ಬಾಬಾರವರನ್ನು ನಾವು ಏನು ಕೇಳೋಣ? ತಂದೆಯಂತೂ ಮನ್ಮನಾಭವ ಎಂದು ಹೇಳುತ್ತಾರೆ. ಇದರಿಂದಲೇ ನಾವು ಸತೋಪ್ರಧಾನರಾಗುತ್ತೇವೆ. ಈ ಗುರಿ ಉದ್ದೇಶ ಮುಂದಿದೆ. ಅವರ ಮಹಿಮೆ ನಿಮಗೆ ತಿಳಿದಿದೆ. ಸರ್ವಗುಣ ಸಂಪನ್ನ. ಇದು ಆಟೋಮೆಟಿಕ್ ಆಗಿ ಒಳಗಿನಿಂದ ಬರಬೇಕು. ಯಾವುದೇ ಗ್ಲಾನಿ ಅಥವಾ ಪಾಪಕರ್ಮಗಳು ಯಾವುದೂ ಆಗಬಾರದು. ಇದನ್ನು ನೆನಪು ಮಾಡಿ. ನೀವು ಯಾವುದೇ ಉಲ್ಟಾ ಕರ್ಮವನ್ನು ಮಾಡಬಾರದು. ನಂಬರ್ 1 ಈ ದೇವಿ ದೇವತೆಗಳಾಗಿದ್ದಾರೆ. ಪುರುಷಾರ್ಥದಿಂದಲೇ ಉನ್ನತ ಪದವಿಯನ್ನು ಪಡೆದಿದ್ದೀರಿ ಅಲ್ಲವೇ? ಇವರಿಗಾಗಿ ಅಹಿಂಸಾ ಪರಮೋ ಧರ್ಮ ದೇವಿ ದೇವತೆ ಎಂದು ಗಾಯನ ಮಾಡಲಾಗುತ್ತದೆ. ಯಾರನ್ನಾದರೂ ಹೊಡೆಯುವುದು ಕೂಡ ಹಿಂಸೆಯಾಗಿದೆ ಅಲ್ಲವೇ? ತಂದೆ ತಿಳಿಸುತ್ತಾರೆ ಅಂದ ಮೇಲೆ ಮಕ್ಕಳು ಅಂತರ್ಮುಖಿಯಾಗಿ ತಮ್ಮನ್ನು ತಾವು ನೋಡಿಕೊಳ್ಳಬೇಕು. ನಾವು ಹೀಗೆ ಆಗಿದ್ದೇವೆಯೇ? ಬಾಬಾರವರನ್ನು ನೆನಪು ಮಾಡುತ್ತೇವೆಯೇ? ಎಷ್ಟು ಸಮಯ ನಾವು ನೆನಪು ಮಾಡುತ್ತೇವೆ? ಎಷ್ಟು ಪ್ರೀತಿ ಇರಬೇಕು ಎಂದರೆ ಎಂದು ಮರೆಯಲೇಬಾರದು. ಯಾರಾದರೂ ಪರಸ್ಪರ ಗಂಡು ಹೆಣ್ಣಿನೊಂದಿಗೆ ಅಥವಾ ಹೆಣ್ಣು ಹೆಣ್ಣಿನೊಂದಿಗೆ ಅಥವಾ ಗಂಡು ಗಂಡಿನೊಂದಿಗೆ ಪ್ರೀತಿಯಾದರೆ ಇನ್ನು ಕೇಳಲೇಬೇಡಿ, ಮರೆಯುವುದೇ ಇಲ್ಲ. ಲೈಲಾ ಮಜ್ನು, ಹೀರಾ ರಂಜ್ ಉದಾಹರಣೆ ಇದೆ ಅಲ್ಲವೇ? ಕೇವಲ ಒಬ್ಬರನ್ನೊಬ್ಬರು ನೋಡುತ್ತಾ ಇರುತ್ತಾರೆ. ಬೇರೆ ಯಾವುದೇ ಇಚ್ಛೆ ಇಲ್ಲ. ಕುಳಿತಲ್ಲೇ ಅವರನ್ನು ನೆನಪು ಮಾಡುತ್ತಾ ಇರುತ್ತಾರೆ ಅಷ್ಟೇ. ಅವರು ಮುಂದೆ ಬಂದು ನಿಲ್ಲುತ್ತಾರೆ. ಬಾಬಾರವರಂತೂ ಅನುಭವಿಯಾಗಿದ್ದಾರೆ ಅಲ್ಲವೇ? ಈಗ ಬೇಹದ್ದಿನ ತಂದೆ ಹೇಳುತ್ತಾರೆ, ನೀವೆಲ್ಲ ಆತ್ಮಗಳು ನನ್ನ ಸಂತಾನವಾಗಿದ್ದೀರಿ. ಅದು ಕೂಡ ನೀವು ಅನಾದಿ ಸಂತಾನವಾಗಿದ್ದೀರಿ. ಅದು ಅವರ ದೈಹಿಕ ನೆನಪಾಗಿದೆ. ನಿಮ್ಮದು ಆತ್ಮಿಕವಾಗಿದೆ. ಅವರು ಕೇವಲ ಒಬ್ಬರನ್ನೊಬ್ಬರು ಶರೀರವನ್ನು ನೆನಪು ಮಾಡುತ್ತಾರೆ ಮತ್ತು ಅವರು ಮುಂದೆ ಬಂದು ನಿಲ್ಲುತ್ತಾರೆ. ಹೇಗೆ ಸಾಕ್ಷಾತ್ಕಾರವಾಗುತ್ತದೆಯೋ ನಂತರ ಮಾಯವಾಗುತ್ತದೆ, ಹಾಗೆಯೇ ಅವರು ಮುಂದೆ ಬಂದು ಬಿಡುತ್ತಾರೆ. ಅದೇ ಖುಷಿಯಲ್ಲಿಯೇ ತಿನ್ನುತ್ತಾ ಕುಡಿಯುತ್ತಾ ನೆನಪು ಮಾಡುತ್ತಾ ಇರುತ್ತಾರೆ. ನಿಮ್ಮ ಈ ನೆನಪಿನಲ್ಲಿ ಬಹಳ ಶಕ್ತಿ ಇದೆ. ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಾ ಇರಿ ಮತ್ತು ನಿಮಗೆ ನಿಮ್ಮ ಭವಿಷ್ಯವು ನೆನಪಿಗೆ ಬರುತ್ತದೆ. ವಿನಾಶದ ಸಾಕ್ಷಾತ್ಕಾರವೂ ಆಗುತ್ತದೆ. ಮುಂದೆ ಹೋಗುತ್ತಾ ಬೇಗ ಬೇಗ ವಿನಾಶದ ಸಾಕ್ಷಾತ್ಕಾರವಾಗುತ್ತದೆ. ನಂತರ ನೀವು ಎಲ್ಲರಿಗೂ ಹೇಳಬಹುದು, ಈಗ ವಿನಾಶವಾಗುತ್ತಿದೆ. ತಂದೆಯನ್ನು ನೆನಪು ಮಾಡಿ. ಬಾಬಾರವರು ಕೂಡ ಎಲ್ಲವನ್ನೂ ಬಿಟ್ಟಿದ್ದರು ಅಲ್ಲವೇ? ಕೊನೆಯಲ್ಲಿ ಯಾವುದೂ ನೆನಪಿಗೆ ಬರಬಾರದು. ನಾವಂತೂ ಈಗ ನಮ್ಮ ರಾಜಧಾನಿಗೆ ಹೋಗೋಣ. ಹೊಸ ಪ್ರಪಂಚಕ್ಕೆ ಅವಶ್ಯವಾಗಿ ಹೋಗಲೇಬೇಕು. ಯೋಗ ಬಲದಿಂದ ಎಲ್ಲಾ ಪಾಪಗಳನ್ನು ಭಸ್ಮ ಮಾಡಬೇಕು. ಇದರಲ್ಲೇ ಪರಿಶ್ರಮ ಪಡಬೇಕು. ಬಹಳ ಪರಿಶ್ರಮವಿದೆ. ಕ್ಷಣ ಕ್ಷಣಕ್ಕೂ ತಂದೆಯನ್ನು ಮರೆತು ಬಿಡುತ್ತಾರೆ, ಏಕೆಂದರೆ ಇವು ಬಹಳ ಸೂಕ್ಷ್ಮ ವಿಷಯಗಳಾಗಿವೆ. ಹಾವಿನ ಭ್ರಮರಿಯ ಉದಾಹರಣೆ ನೀಡುತ್ತಾರಲ್ಲ, ಅವುಗಳೆಲ್ಲ ಈ ಸಮಯದ್ದಾಗಿವೆ. ಭ್ರಮರಿ
ಕಮಾಲ್ ಮಾಡುತ್ತದೆ ಅಲ್ಲವೇ? ಅದಕ್ಕಿಂತ ನಿಮ್ಮ ಕಮಾಲ್ ಹೆಚ್ಚಾಗಿದೆ. ಅದು ಪ್ರಾಣಿಯಾಗಿದೆ. ಅದರ ಕಮಾಲ್ ತೋರಿಸುತ್ತಾರೆ. ಕೊಳಕು ಹೂಗಳನ್ನು ಹೇಗೆ ತನ್ನ ಸಮಾನವಾಗಿ ಮಾಡುತ್ತದೆ ಎಂದು. ನೀವು ಬ್ರಾಹ್ಮಣರಾಗಿದ್ದೀರಿ, ಇದಂತೆ ಎಲ್ಲಾ ಮನುಷ್ಯರು ಕೊಳಕು ಹುಳುಗಳಾಗಿದ್ದಾರೆ, ತಂದೆಯನ್ನು ಮರೆತಿದ್ದಾರೆ. ಪತಿತ ಹುಳುಗಳಂತಹ ಮನುಷ್ಯರನ್ನು ನೀವು ದೇವತೆಗಳನ್ನಾಗಿ ಮಾಡುತ್ತೀರಿ. ಬಾಬಾ ಬರೆಯುತ್ತಾರೆ ಅಲ್ಲವೇ, ಜ್ಞಾನದ ಬೂಬು ಮಾಡುತ್ತಾ ಇರಿ ಎಂದು. ಕೊನೆಗೆ ಎಚ್ಚರಗೊಳ್ಳುತ್ತಾರೆ. ಹೋಗುವುದು ಎಲ್ಲಿಗೆ? ನಿಮ್ಮ ಬಳಿಯೇ ಬರುತ್ತಾ ಇರುತ್ತಾರೆ. ಆಡ್ ಆಗುತ್ತಾ ಹೋಗುತ್ತಾರೆ. ನಿಮ್ಮ ಪ್ರಸಿದ್ಧಿ ಹೆಚ್ಚಾಗುತ್ತಾ ಹೋಗುತ್ತದೆ. ಈಗ ನೀವು ಸ್ವಲ್ಪ ಜನರಿದ್ದೀರಿ ಅಲ್ಲವೇ? ಆರ್ಯ ಸಮಾಜದ ದಯಾನಂದ ಕೂಡ ಮೊದಲು ಒಬ್ಬರೇ ಇದ್ದರು, ನಂತರ ವೃದ್ಧಿಯಾಯಿತು. ಅನೇಕರನ್ನು ತಮ್ಮ ಸಮಾನವಾಗಿ ಮಾಡಬೇಕಾಗುತ್ತದೆ. ನಂತರ ಶಾಸ್ತ್ರ ಮುಂತಾದವುಗಳು ಬಂದಿರುತ್ತವೆ. ಶಾಸ್ತ್ರಗಳು ನಂತರ ತಯಾರಾಗುತ್ತವೆ. ಗ್ರಂಥಕ್ಕಿಂತ ಮೊದಲು ವಾಣಿ ಕೈಯಿಂದ ಬರೆಯಲಾಗಿತ್ತು. ನಂತರ ಬಹಳಷ್ಟು ಸಿಖ್ ಜನರು ಬಂದಾಗ ಗ್ರಂಥವನ್ನು ತಯಾರಿಸಿದ್ದಾರೆ. ಓದುವವರು ಕೂಡ ಅಷ್ಟು ಜನ ಇರಬೇಕಲ್ಲವೇ? ಬಾಬಾರವರಿಗೆ ಅನುಭವವಿದೆ. ಗ್ರಂಥವನ್ನು ಎತ್ತಿ ಇಡುತ್ತಿದ್ದರು. ಮೊದಲು ಕೈ ಬರಹದ ಅಕ್ಷರಗಳಿದ್ದವು, ನಂತರ ಮುದ್ರಣವಾಯಿತು. ಎಡಿಷನ್ ಆಗುತ್ತಾ ಆಗುತ್ತಾ ಎಷ್ಟು ದೊಡ್ಡದಾಯಿತು. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ಹೋಲಿ ಹಂಸ ಭವ. ಎಲ್ಲರೂ ತಮ್ಮನ್ನು ಹೋಲಿ ಹಂಸ ಎಂದು ತಿಳಿದುಕೊಳ್ಳುತ್ತಿದ್ದೀರಾ? ಹೋಲಿ ಹಂಸ ಎಂದರೆ ಸದಾ ವ್ಯರ್ಥವನ್ನು ಬಿಟ್ಟು ಸಮರ್ಥವನ್ನು ಅಳವಡಿಸಿಕೊಳ್ಳುವವರು. ಯಾರು ಸದಾ ತಂದೆಯ ಗುಣಗಳನ್ನು ಧಾರಣೆ ಮಾಡುತ್ತಾರೋ, ಯಾರದೇ ಅವಗುಣ ಅಂದರೆ ಕಲ್ಲುಗಳನ್ನು ಧಾರಣೆ ಮಾಡುವುದಿಲ್ಲವೋ ಅವರನ್ನು ಹೋಲಿ ಹಂಸ ಅಂದರೆ ಪವಿತ್ರ ಆತ್ಮಗಳು, ಶುದ್ಧ ಆತ್ಮಗಳು ಎಂದು ಕರೆಯಲಾಗುತ್ತದೆ. ಈಗ ಹೋಲಿ ಹಂಸಗಳಾಗುತ್ತೀರಿ ಅಂದರೆ ಭವಿಷ್ಯದಲ್ಲಿಯೂ ಈಸ್ ಹೋಲಿನೆಸ್ ಎಂದು ಕರೆಸಿಕೊಳ್ಳುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.